ಮ್ಯಾಕ್ಸ್ ಇದು ಕಿಚ್ಚ ಸುದೀಪ್ ಅವರು ನಟಿಸಿರ್ತಕ್ಕಂಥ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಬಹುನಿರೀಕ್ಷಿತ ಚಿತ್ರ 2023ರಲ್ಲಿ ರಿಲೀಸ್ ಆಗಬೇಕಿತ್ತು. ಬಟ್ ಸ್ವಲ್ಪ ಪೋಸ್ಟ್‌ಪೋನ್ ಆಗಿ 2024ರ ಕೊನೆಯಲ್ಲಿ ರಿಲೀಸ್ ಆಗಿದೆ. ನೋಡ್ಕೊಂಡು ಬರೋಣ. ಈ ಮೂವಿನ ಎಲ್ಲೂ ಸ್ಪಾಯ್ಲರ್ ಮಾಡೋದಕ್ಕೆ ನಾನು ಹೋಗಲ್ಲ. ಯಾಕೆಂದರೆ ನಿಮಗೆ ಥಿಯೇಟ್ರಲ್ಲಿ ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಸ್ಪಾಯ್ಲರ್ ಮಾಡ್ದೇ ರಿವ್ಯೂ ಕೊಡ್ತೀನಿ. ಬನ್ನಿ ವಿಡಿಯೋ ಎಂಟ್ರಿ ಆಗೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ನಮ್ಮ ನಾಯಕ ನಟನಾದ ಕಿಚ್ಚ ಸುದೀಪ್ ಸರ್ ಅವರು ಆಲ್ರೆಡಿ ತುಂಬ ಸಲ ಸಸ್ಪೆಂಡ್ ಆಗಿರ್ತಾರೆ. ಏನಕ್ಕಾಗಿರ್ತಾರೆ ಅನ್ನೋದು ಈ ಮೂವಿಗೆ ಸಂಬಂಧ ಇಲ್ಲ. ಬಟ್ ಆಲ್ರೆಡಿ ತುಂಬ ಸಲ ಸಸ್ಪೆಂಡ್ ಆಗಿ ಇವಾಗ ಒಂದು ಹೊಸ ಜಾಗಕ್ಕೆ ನಾಳೆ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಲೊಕೇಶನ್ ಶಿಫ್ಟ್ ಆಗಿ ಬಂದಿರ್ತಾರೆ. ಅವರು ಡ್ಯೂಟಿಗೆ ಜಾಯ್ನ್ ಆಗ್ತಾರಾ? ಜಾಯ್ನ್ ಆಗಲ್ವಾ? ಇಲ್ಲ ಇದಕ್ಕೆ ಮುಂಚೆ ಕೆಲಸ ಮಾಡಿ ಸಸ್ಪೆಂಡ್ ಆಗ್ತಾಯಿದ್ರೆ ಈ ಈ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಸಸ್ಪೆಂಡ್ ಆಗ್ತಾರಾ? ಆ ಸಸ್ಪೆಂಡ್ ಆಗೋ ಥರ ಏನೇನು ಮಾಡಿರ್ತಾರೆ? ಆ ಸಿಚುವೇಶನ್ ಏನು ಅನ್ನೋದು ಈ ಫಿಲಮ್ನ ಒಂದು ಸ್ಟೋರಿ. ಈ ಸ್ಟೋರಿ ನಾನು ಎಲ್ಲೂ ಬಿಟ್ಕೊಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಈ ಮೂವಿಲಿ ಆ ಥರ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಸೊ ಸ್ಪಾಯ್ಲರ್ ಮಾಡೋದಕ್ಕೆ ಹೋಗಲ್ಲ. ಇನ್ನು ಈ ಮೂವಿಯ ಪಾಸಿಟಿವ್ಸ್ ಕಡೆ ಬರೋದಾದರೆ ಇದ್ರ ತುಂಬ ಮೂವಿಗಳಲ್ಲಿ ನಾವು ಮೂವಿಗೆ ಕನೆಕ್ಟ್ ಆಗಲ್ಲ. ಮೂವಿಗಾಗಲಿ ಅಥವಾ ಕ್ಯಾರೆಕ್ಟರ್ಗಾಗಲಿ ಕನೆಕ್ಷನ್ ಆಗ್ತಾ ಇರಲ್ಲ. ಪ್ರೀವಿಯಸ್ಸಲ್ಲಿ ಬಂದಂತಹ ಸುಮಾರು ಮೂವಿಗಳಲ್ಲಿ ನಾನು ಹೇಳಿದ್ದೀನಿ ರಿವ್ಯೂದಲ್ಲಿ. ತುಂಬ ಕ್ಯಾರೆಕ್ಟರ್ಗಾಗಿರ್ಬೋದು ಇಲ್ಲ ಮೂವಿಗಾಗಿರ್ಬೋದು ನಾವು ಕನೆಕ್ಷನ್ ಆಗಲ್ಲ. ಮೂವಿ ಏನೋ ನಡೀತಾ ಇರುತ್ತೆ, ನಾವು ಸುಮ್ಮನೆ ಕೂತಿರ್ತೀವಿ, ನೋಡ್ತಾ ಇದ್ವಿ, ಈ ಥರ ಇರುತ್ತೆ. ಆದರೆ ಈ ಮೂವಿಲಿ ಕ್ಯಾರೆಕ್ಟರ್ಗಾಗಿರ್ಬೋದು ಮೂವಿಗಾಗಿರ್ಬೋದು ಕೂತ್ಕೊಂಡು ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನು ಕನೆಕ್ಟ್ ಆಗಿರ್ತಾನೆ. ಓಹ್, ನಡೀತೈತೆ, ಇದೇ ಸೀನ್ ನಡೀತೈತೆ, ನಾವು ಇದಕ್ಕೆ ಕನೆಕ್ಟ್ ಆಗಿದ್ದೀವಿ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇರುತ್ತೆ. ಅದರಲ್ಲಿ ಈ ಮೂವಿ ಗೆದ್ದಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲೂ ಬೇಡ ಅಂತ ಅನ್ನಿಸ್ಲಿಲ್ಲ, ಎಲ್ಲೂ ಇನ್ನೂ ಬೇಕು ಅಂತಲೂ ಅನ್ನಿಸ್ಲಿಲ್ಲ. ಪರ್ಫೆಕ್ಟಾಗಿ ಕೊಟ್ಟವ್ರೆ ಗುರು. ಆ್ಯಕ್ಷನ್ ಸೀನಲ್ಲಂತೂ ವಾವ್, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ತಕ್ಕಂಥ ಮೂವಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆ ಒಂದು ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಿದ್ದಾರೆ. ಇನ್ನೂ ಬೇಕು ಅಂತ ಯಾವ ಸೀನಲ್ಲೂ ಅನ್ನಿಸ್ಲಿಲ್ಲ. ಏನು ಇಷ್ಟೊಂದು ಆಯಿತು ಅಂತ ಯಾವ ಸೀನಲ್ಲೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿದೆ. ಇನ್ನು ಮೂರನೇ ಪಾಸಿಟಿವ್ಸ್ ಕಡೆ ಬರೋದಾದರೆ ರೈಟಿಂಗ್. ಕಿಚ್ಚ ಸುದೀಪ್ ಸರ್ ಅವರ ಬ್ರಿಲಿಯಂಟ್ ತಕ್ಕನಂಗೆ, ಅಂದರೆ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋದು ಬ್ರಿಲಿಯನ್ಸ್ ತಕ್ಕನಂಗೆ ಆಪೋಸಿಟ್ ಕ್ಯಾರೆಕ್ಟರ್ನ ಬರ್ಕೊಂಡಿರೋ ರೀತಿ, ಅದು ಇನ್ನೊಂದು ರೂಪ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವ್ರ ಕ್ಯಾರೆಕ್ಟರ್ಗೂ ಕೂಡ ಅದೇ ರೀತಿಯ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ನ ಬರ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ. ಅದು ತುಂಬ ಇಂಪ್ಯಾಕ್ಟಾಗಿ ಮೂವಿಲಿ ಕಾಣುತ್ತೆ. ಆಪೋಸಿಟ್ ಕ್ಯಾರೆಕ್ಟ್ರು ಆಪೋಸಿಟ್ ಕ್ಯಾರೆಕ್ಟ್ರು ಆಗಿ ಅವ್ರದ್ದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಬರ್ಕೊಂಡಿರೋದು ಈ ಚಿತ್ರದಲ್ಲಿ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು. ಜೊತೆಗೆ ಇದ್ರ ರೈಟಿಂಗ್ ಏನು ಅಂದರೆ, ಸಿಚುವೇಶನ್ ಯಾವ್ಯಾವ ಥರ ಇರಬೇಕು. ಒಂದು ಆ್ಯಕ್ಷನ್ ಸೀನ್ ನಡೆಯೋಕ್ಕಿಂತ ಮುಂಚೆ ನನಗೆ ಆ್ಯಕ್ಷನ್ ಸೀನ್ ಆಗೋದಕ್ಕೆ ಟೈಮ್ ಬೇಕು. ಈ ಟೈಮಲ್ಲಿ ಇನ್ನೂ ಏನೇನು ಮಾಡ್ಬೋದು, ಇಲ್ಲ ನನಗೆ ಸ್ವಲ್ಪ ಈ ಕೆಲಸ ಮಾಡೋದಕ್ಕೆ ಟೈಮ್ ಬೇಕು, ಆ ಟೈಮ್ಗೆ ಬೇರೆಯವ್ರನ್ನೆಲ್ಲ ಕನ್ವರ್ಟ್ ಮಾಡೋದಕ್ಕೆ ಆ್ಯಕ್ಷನ್ ಸೀನ್ ಇಡಬೇಕು. ಸೊ ಈ ಥರ ಒಂದು ಆ್ಯಕ್ಷನ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀಸನ್ನು, ಆಲ್ರೆಡಿ ಎಲ್ಲರೂ ಟ್ರೈನಿಂಗ್ ಆಗಿರೋ ಪೊಲೀಸ್ನವ್ರು ಇರೋದ್ರಿಂದ ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತಕ್ಕಂಥ ಟೈಮ್, ಈ ಟೈಮ್ನಲ್ಲಿ ಈ ಕೆಲಸ ಆಗಲೇಬೇಕು. ಆ ಕೆಲಸ ಆಗೋ ಟೈಮಲ್ಲಿ ಒಂದು ಆ್ಯಕ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತ ಹೇಳ್ಬೋದು ರೈಟಿಂಗ್ನಲ್ಲಿ ಮಾತ್ರ. ಇನ್ನು ನೆಕ್ಸ್ಟ್ ಬರೋದಾದರೆ ಸಾಂಗ್ ಪ್ಲೇಸ್ಮೆಂಟ್ಗಳು ತುಂಬ ಚೆನ್ನಾಗಿದೆ. ಮೊದಲನೇ ಸಾಂಗು ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೂ ಕೂಡ ಇನ್ನು ಬರ್ತಕ್ಕಂಥ ಸಾಂಗ್ ಆಗಿರ್ಬೋದು ಹಿಂಗೆ ಬಂದು ಹಂಗೆ ಹೋಯ್ತವೆ. ಅದು ಸಿಚುವೇಶನಲ್ ಸಾಂಗ್ಸು ಕರೆಕ್ಟಾಗೈತೆ. ಮ್ಯಾಕ್ಸಿಮಮ್ ಸಾಂಗ್ ಅಂತೂ ಬಂದಾಗ ಆಲ್ಮೋಸ್ಟ್ ಥಿಯೇಟ್ರ್ ಎದ್ದು ಕುಣಿತಾ ಇತ್ತು. ಅದೇ ಥರ ಫೀಲ್ ಇತ್ತು ಕೂಡ. ಇನ್ನು ಬಂದಂತಹ ಸಾಂಗ್ಗಳೆಲ್ಲ ಕರೆಕ್ಟಾಗಿ ಬರ್ತವೆ ಹೋಗ್ತವೆ. ಯಾವುದು ಕೂಡ ಅಯ್ಯೋ ಏನಕ್ಕಪ್ಪ ಬಂತು ಅನ್ನೋ ಥರ ಇಲ್ಲ. ಆರಾಮಾಗಿ ಕೇಳ್ಕೊಂಡು ಹೋಗ್ಬೋದು. 2 ಸಿಚುವೇಶನಲ್ ಸಾಂಗ್ಸ್ ಇದೆ, ಒಂದು ಮ್ಯಾಕ್ಸಿಮಮ್ ಸಾಂಗ್ ಇದು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಸ್ಕ್ರೀನ್ ಪ್ಲೇ. ಕತೆನ ಒನ್ ಬೈ ಒನ್ ಆರಾಮಾಗಿ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಇಂಟರ್ವಲ್ನಲ್ಲಿ ಬರ್ತಕ್ಕಂಥ ಒಂದು ಸೀನ್, ಅಲ್ಲಿ ಟರ್ನ್ ಆ್ಯಂಡ್ ಟ್ವಿಸ್ಟ್. ಎಲ್ಲ ಸಲವೂ ಹೀರೋ ಅಂದ್ಕೊಂಡಿದ್ದೇ ಆಗಲ್ವಲ್ಲ. ನೀವು ಅಂದ್ಕೊಂಡಿದ್ದು ತಪ್ಪು ಅಂತ ತೋರಿಸೋದಕ್ಕೆ ಇದೊಂದು ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿಂದ ಆಚೆಗೆ ಏನು ನಡೆಯುತ್ತೆ, ಇಲ್ಲಿಂದ ಮುಂದೆ ಏನಾಗುತ್ತೆ, ಪ್ರತಿಯೊಂದು ಸೀನಲ್ಲೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ 70-80% ಮೂವಿಲಿ ಇದೇ ಥರ ಜರ್ನಿ ಪಾಸ್ ಆಗ್ತಾನೆ ಇರುತ್ತೆ. ಏನು ನಡೆದಿದೆ, ಇಲ್ಲೇನು ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲದಲ್ಲಿ ನಾವು ಥಿಯೇಟ್ರ್ ಒಳಗಡೆ ಸೀಟ್ ಇಟ್ಕೊಂಡು ಮೂವಿಲಿ ಕನೆಕ್ಷನ್ ಆಗಿ ಮೂವಿ ನೋಡ್ತಾನೆ ಇರ್ತೀವಿ. ಇನ್ನು ನೆಕ್ಸ್ಟ್ ಪಾಸಿಟಿವ್ ಕಡೆ ಬರೋದಾದರೆ, ಸುದೀಪ್ ಸರ್ ಅಲ್ಲದೆ ಬೇರೆ ಯಾರಾದರೂ ಒಬ್ಬ ಸಾಮಾನ್ಯ ನಟನಾಗಿದ್ದರೆ, ನಾರ್ಮಲಾಗಿ ಅಷ್ಟೊಂದು ಬಹು ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಟನಾಗಿದ್ದರೆ ಇದೊಂದು 100% ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾಗಿ ಹೊರಬರ್ತಾಯಿತ್ತು. ಸುದೀಪ್ ಸರ್ ಇರೋದ್ರಿಂದ ಇದೊಂದು ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಮೂವಿ ಅಂತ ಹೇಳ್ಬೋದು. ಯಾಕೆ ಅಂತ ನೀವು ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ ಈ ಮೂವಿಲಿದೆ.
ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಮೊದಲನೇ ಸಾಂಗ್ ಬಂದಿದ್ದು ಇದು ಮುಂಚೆ ಅನೂಪ್ ಭಂಡಾರಿ ಸರ್ ಅವರು ಪ್ರೀ ರಿಲೀಸ್ ಈವೆಂಟಲ್ಲಿ ಒಂದೆರಡು ಲೈನ್ ಹೇಳಿದರು. ಅದು ಆಲ್ಮೋಸ್ಟ್ ಪ್ರೋಮೋಗಿಂತ ಸಖತ್ ಟ್ರೆಂಡಿಂಗ್, ಸಖತ್ ವೈರಲ್ ಆಗಿತ್ತು. ಅವ್ರು ಹೇಳಿದ 4 ಲೈನ್ ಕೂಡ ವಾವ್! ಇದೊಂದು ಐಟಮ್ ಸಾಂಗ್ ಥರ ತುಂಬ ಸಖತ್ತಾಗಿದೆಯಲ್ಲ ಅನ್ನೋ ಥರ ಒಂದು ಟ್ರೆಂಡು, ಒಂದು ವೈಬ್. ಮೂವಿಲಿ ಸಾಂಗ್ ನೋಡೋದಕ್ಕೆ ಎಲ್ಲರೂ ವೇಟ್ ಮಾಡ್ತಾರೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಅದು ಬೇಗನೆ ಬಂತು ಸಾಂಗು. ಆದರೆ ಆ ಸಾಂಗ್ನಲ್ಲಿ ಇರ್ತಕ್ಕಂಥ ಆ್ಯಕ್ಟರ್ಸ್ ಆಗಿರ್ಬೋದು, ಇಲ್ಲ ಆ ಸಾಂಗ್ ಆಗಿರ್ಬೋದು, ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಲ್ಲ ನಮಗೆ. ಬೇರೆ ಯಾರನ್ನಾದರೂ ಕರೆಸಿ ಮಾಡಿಸಿದ್ರೆ ಐ ಥಿಂಕ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಾದರೂ ಯೂಸ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ಬಟ್ ಓಕೆ, ಸ್ಟಾರ್ಟಿಂಗ್ ಆಗ್ತಾನೆ ಥಿಯೇಟ್ರ್ ಒಳಗಡೆ ಬಂದಿದ್ರು. ಸುಮಾರು ಜನ ಇನ್ನೂ ಬರ್ತಾಯಿದ್ರು ಆ ಸಾಂಗ್ ಬಂದಾಗ. ಯಾರಿಗೂ ಆ ಸಾಂಗ್ ಇದೆ ಅಂತಲೇ ಗೊತ್ತಾಗೋದೇ ಇಲ್ಲ ಅನಿಸುತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಲೈನ್ ಬಿಟ್ಟರೆ ನೆಕ್ಸ್ಟ್ ಅದೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಹೇಳಬೇಕು ಅಂದರೆ ವಿಲನ್ ರೈಟಿಂಗ್ ಅಂತ ಹೇಳ್ಬೋದು ನೆಗೆಟಿವಲ್ಲಿ. ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾ ಇರ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ಈ ಥರ ಮಾಡಿಬಿಡ್ತಾರೆ, ಆ ಥರ ಮಾಡಿಬಿಡ್ತಾರೆ. ತುಂಬ ಹೆದರ್ಕೊಳ್ತಾ ಇರ್ತಾರೆ. ಪೊಲೀಸ್ನವರೇ ಆ್ಯಸ್ ವಿಲನ್ಗೆ ತುಂಬ ಹೆದರ್ಕೊಳ್ತಾ ಇರ್ತಾರೆ. ಆದರೆ ಏನು ಆಗಬಾರ್ದಾಗಿತ್ತೋ ಸಿಚುವೇಶನ್ ಅದು ಆಗಿಬಿಡುತ್ತೆ. ಸೊ ಇವಾಗ ವಿಲನ್ ಏನು ಮಾಡಬೇಕು, ಇವ್ರು ಹೇಳಿರೋ ರೀತಿಗೆ ಅಟ್ಲೀಸ್ಟ್ ಒಂದಾದರೂ ಅವ್ರು ಮಾಡಿದರೆ ಓಕೆ ಆಗ್ತಿತ್ತು. ಬಟ್ ಯಾರ್ದೋ ಒಂದು ಮನೇಲಿ ಒಂದು ಕಿಡ್ನ್ಯಾಪ್ ಮಾಡಿ ಎದುರಿಸ್ತಾರೆ. ಅದು ಅದರಿಂದನೂ ಕೂಡ ಹೀರೋ ಅವ್ರನ್ನ ಕಾಪಾಡ್ತಾರೆ. ಅದು ಬಿಟ್ಟರೆ ಇವ್ರು ಕೊಟ್ಟಂಥ ಹೈಪ್ಗೆ ಅಲ್ಲೇನಿರಲಿಲ್ಲ. ಅಂದರೆ ವಿಲನ್ ಅವ್ರನ್ನ ತುಂಬ ಕ್ಯಾಶುವಲಾಗಿ ಬರ್ಕೊಬಿಟ್ಟಿದ್ರು ರೈಟಿಂಗ್ನಲ್ಲಿ ಅಂತ ಹೇಳ್ಬೋದು. ರೂಪ ಅನ್ನೋ ಕ್ಯಾರೆಕ್ಟರ್ ಬಂದು ಸ್ಟ್ರಾಂಗಾಗಿ ಇಂಪ್ಯಾಕ್ಟ್ ಮಾಡಿದ್ರು ಕೂಡ ಅದು ಸ್ಟಾರ್ಟಿಂಗ್. ನೆಕ್ಸ್ಟ್ ಇಂಟರ್ವಲ್ವರೆಗೂ ಅವ್ರಿಗೊಂದು ಹೈಪ್ ಇದ್ದೇ ಇರುತ್ತೆ. ಅದಾದಮೇಲೆ ಆ ಕ್ಯಾರೆಕ್ಟರು ಕೂಡ ತುಂಬ ಆ್ಯಸ್ ಎ ಈ ವಿಲನ್ ಕೆಳಗಡೆ ಒಬ್ರು ಇರ್ತಾರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅವರು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಈ ಥರ ಆಗೋಗುತ್ತೆ. ಅದು ಕೂಡ ಸೆಕೆಂಡ್ ಹಾಫ್ನಲ್ಲಿ ಅವ್ರ ರೈಟಿಂಗ್ ಕೂಡ ತುಂಬ ಡಮ್ಮಿ ಆಗಿತ್ತು. ಜೊತೆಗೆ ವಿಲನ್ ಕ್ಯಾರೆಕ್ಟರ್ಗೆ ಒಂದು ಹೈ ಆಗಿ ಇಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಬರ್ಕೊಂಡಿಲ್ಲ. ಅದನ್ನು ತುಂಬ ಸ್ಟ್ರಾಂಗಾಗಿ ಬರ್ಕೊಂಡಿದ್ರೆ ಇನ್ನೂ ಮೂವಿ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸುತ್ತೆ. ಅವ್ರು ಹೇಳಿದ ರೀತಿಗೆ ಅಲ್ಲಿ ಬರ್ಕೊಂಡಿರೋ ರೀತಿಗೂ ತುಂಬ ಡಿಫ್ರೆನ್ಸ್ ಇತ್ತು. ಪೊಲೀಸ್ನವ್ರು ಕೊಟ್ಟಂತಹ ಇಲ್ಲ ಆಡಿಯನ್ಸ್ ಅಂತೀನಿ, ಅಲ್ಲಿರ್ತಕ್ಕಂಥ ಆ್ಯಕ್ಟರ್ಸ್ಗಳು ಇಲ್ಲ ಪೊಲೀಸ್ನವ್ರು ಕೊಟ್ಟಂತಹ ರೀತಿಗೆ ಇದೇ ಥರ ಇವರು ಈ ಥರ ಇರ್ತಾರೆ, ಈ ಥರ ಮಾಡಿಬಿಡ್ತಾರೆ ಅಂತ ಹೇಳಿದ್ದ ರೀತಿಗೂ ಅಲ್ಲಿ ವಿಲನ್ಸ್ ಅವರು ಮಾಡ್ತಿರ್ತಕ್ಕಂಥ ರೀತಿಗೂ ಸಂಬಂಧನೇ ಇಲ್ಲ. ಜಸ್ಟ್ ಆಪೋಸಿಟ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅವರು ಒಂದೆರಡು ಸೀನಲ್ಲಾದರೂ ಆ ಥರ ತುಂಬ ಕ್ರೂರವಾಗಿ ನಡ್ಕೊಂಡಿದ್ರೆ ಆ ಒಂದು ಇದಕ್ಕೆ ಒಂದು ಸ್ಟ್ರಾಂಗಾಗಿ ಇಂಪ್ಯಾಕ್ಟ್ ಆಗ್ತಿತ್ತು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ವಿಲನ್ ಕ್ಲೈಮ್ಯಾಕ್ಸ್ನಲ್ಲಿ ಕೂಡ ಜಸ್ಟ್ ಫೇಸ್ ಟು ಫೇಸ್ ಹೀರೋಗೆ ನಿಂತ್ಕೊಳ್ಳೋದೇ ಇಲ್ಲ. ಶೂಟ್ ಮಾಡ್ತಾ ಇರ್ತಾರೆ, ಜಸ್ಟ್ ಹಂಗೆ ಬ್ಲಾಸ್ಟ್ ಆಗ್ತಾರೆ, ಹೋಗ್ತಾರೆ. ಈ ವಿಲನ್ ಕ್ಯಾರೆಕ್ಟರ್ನ ಸ್ವಲ್ಪ ಸ್ಟ್ರಾಂಗಾಗಿ ಬರ್ಕೊಂಡಿದ್ದಾರೆ, ಮೂವಿಗೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗ್ತಿತ್ತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇದು ಓವರಾಲ್ ಒಂದೊಳ್ಳೆ ಆ್ಯಕ್ಷನ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಥಿಯೇಟ್ರಲ್ಲಿ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಮೂವಿ ಜಸ್ಟ್ ವಾವ್! ತುಂಬ ನಾವು ಈ ಮೂವಿ ನಮಗೆ ಇಷ್ಟ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಮೂವಿಗೆ ನಾವು ಹೋಗೋಕ್ಕಿಂತ ಮುಂಚೆನೇ ಮೂವಿ ಯಾವ ಜಾನರ್ನಲ್ಲಿದೆ, ಮೂವಿಲಿ ಏನಿದೆ, ನೀವು ಏನಕ್ಕೋಸ್ಕರ ಮೂವಿ ನೋಡಬೇಕು, ನೀವು ನೋಡೋಕ್ಕೆ ಬರ್ತಿರ್ತಕ್ಕಂಥ ಮೂವಿ ಎಂಥದ್ದು ಅಂತ ಆಲ್ರೆಡಿ ಟೀಮ್ನವ್ರು ಹೇಳ್ಬಿಟ್ಟಿದ್ರು. ಸೊ ಸ್ಟೋರಿ ಒಂದು ಹೇಳಿರಲಿಲ್ಲ, ಒನ್ಲೈನ್ ಸ್ಟೋರಿ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ನಾವು ಇಂಥ ಒಂದು ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋದಾಗ ನಮಗೆ ಈ ಮೂವಿ ಇಷ್ಟ ಆಗುತ್ತೆ. ಏನೂ ಹೇಳಲಿಲ್ಲ ಅಂತ ಅಂದರೆ, ಮೂವಿದ ಬಗ್ಗೆ ಏನೂ ಹೇಳಲಿಲ್ಲ, ಜಸ್ಟ್ ಮೂವಿ ಪ್ರಮೋಷನಲ್ ಸಾಂಗ್ಸ್ ಬಿಟ್ಟರು, ಟ್ರೇಲರ್ ಅಂತ ಬಿಟ್ಟರು. ಈ ಥರ ನಾವು ಬಂದು ಮೂವಿ ಒಳಗಡೆ ಕೂತ್ಕೊಂಡಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲಲ್ಲಿ ಇದ್ದಾಗ ಈ ಥರ ಒಂದು ಮೂವಿ ಬಂದಾಗ ನಮ್ಗೆ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಇನ್ನೂ ಏನೋ ಬೇಕಾಗಿತ್ತು ಅಂತ ಬಿಡ್ಬೋದು, ಇಲ್ಲ ಅನಿಸ್ತೇನೂ ಇರ್ಬೋದು. ಆದರೆ ಈ ಮೂವಿ ಏನು ಅಂದರೆ, ಈ ಥರ ನಡೆಯೋದು ಒಂದು ಸಿಚುವೇಶನ್ ಈ ಥರ ಐತೆ, ಈ ಥರ ಒಂದು ಮೂವಿ ನೀವು ನೋಡೋಕೆ ಬರ್ತಾ ಇದ್ದೀರಾ ಅಂತ ಒಂದು ಹಿಂಟ್ ಅವ್ರು ಕೊಟ್ಟಾಗ ನಮ್ಗೆ ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಹೋದಾಗ ಈ ಮೂವಿ ನಮಗೆ ಸಖತ್ ಇಷ್ಟ ಆಗುತ್ತೆ. ಏಕೆಂದರೆ ಆ್ಯಕ್ಷನ್ ಥ್ರಿಲ್ಲರು, ರೈಟಿಂಗು, ಫಸ್ಟ್ ಹಾಫಲ್ಲಂತೂ ಒಂದೊಳ್ಳೆ ಕ್ಯೂರಿಯಾಸಿಟಿ ಜರ್ನಿ. ಒಂದು ವಿಷಯ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಾಗೋವರೆಗೂ 75% ಇಲ್ಲ 80%ನಲ್ಲಿ ಆ ಒಂದು ಸಸ್ಪೆನ್ಸ್ ಹಂಗೆ ಮೂವ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಬಂದಮೇಲೆ ಸಸ್ಪೆನ್ಸ್ ಕ್ಲಿಯರ್ ಆಗುತ್ತೆ, ಕ್ಲೈಮ್ಯಾಕ್ಸ್ಗೆ ಎಂಟ್ರಿ ಆಗುವಂಥ ಒಂದು ಸಿಚುವೇಶನ್ ಬರುತ್ತೆ. ಸೊ ಈ ಥರ ಒಂದು ಮೂವಿ ನಮ್ಮ ಇಂಡಸ್ಟ್ರಿಯಲ್ಲಿ ಬರಬೇಕಿತ್ತು. ಬೇರೆ ಇಂಡಸ್ಟ್ರಿಲಿ ಇದು ಮುಂಚೆ ಒಂದು ಸಲ ನಾನು ನೋಡಿದ್ದೆ. ಆ ಮೂವಿನೂ ಕೂಡ ತುಂಬ ಚೆನ್ನಾಗಿದೆ. ಆ ಮೂವಿಯ ಪ್ರೀಕ್ವೆಲ್ಗೆ ತುಂಬ ವೆಯ್ಟ್ ನಾನು ಕೂಡ ಮಾಡ್ತಾಯಿದ್ದೀನಿ, ಯಾವುದು ಅಂತ ನನಗೆ ಹೇಳಲ್ಲ. ಸೊ ಆ ಥರ ಒಂದು ಥಾಟ್ ಇಟ್ಕೊಂಡು ಈ ಮೂವಿ, ಬಟ್ ಜಸ್ಟ್ ಆಪೋಸಿಟ್ ಆ ಮೂವಿ ಈ ಮೂವಿ ಒಂದೇ ಅಂತ ನಾನು ಹೇಳಲ್ಲ, ಒಂದೇ ಆಗೋದೂ ಇಲ್ಲ. ಆ ಮೂವಿನೇ ಬೇರೆ, ಈ ಮೂವಿನೇ ಬೇರೆ. ಜಸ್ಟ್ ಈ ಮೂವಿ ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನನಗಿಷ್ಟ ಆಯಿತು. ಒಂದೊಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಕೊಡ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಇದು ಮುಂಚೆ ಬಂದಂಥ ಒಂದು ಹೀರೋಯಿನ್ನು, ಲವ್ವು, ಹೀರೋ ಇಂಟ್ರೊಡಕ್ಷನ್ನು ಇದೆಲ್ಲ ಇಲ್ಲದೇ ಇದ್ದರೂ ಕೂಡ ಸ್ಟೋರಿಗೆ ತುಂಬ ಬೇಗ ಇಂಪ್ಯಾಕ್ಟ್ ಆಗ್ತೀವಿ.
ಬೆಸ್ಟ್ ನಾನು ಹೇಳ್ಬೇಕು ಅಂದರೆ ಮೂವಿಗೆ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದೇ ಇದ್ರೆ ಮೂವಿಲಿ ಬೆಸ್ಟ್ ಪಾಸಿಟಿವ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಾವು ಸ್ವಲ್ಪ ಮೂವಿಗಳು ಕನೆಕ್ಟೇ ಆಗಲ್ಲ. ಮೂವಿ ನಡೀತಾ ಇರುತ್ತೆ, ನಾವು ಕೂತಿರ್ತೀವಿ. ಹಂಗಲ್ಲ. ಮೂವಿ ಅಲ್ಲಿ ನಡೀತಾ ಇದ್ರೆ ನಾವು ಕ್ಯಾರೆಕ್ಟರ್ಗಾಗಿರ್ಬೋದು, ಇಲ್ಲ ಸಿಚುವೇಷನ್ಗಾಗಿರ್ಬೋದು, ಇಲ್ಲ ಮೂವಿಗೆ ಕನೆಕ್ಟ್ ಮಾಡ್ತಾರಲ್ಲ ಅದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸೀನ್ ನಡೀತಾ ಇದ್ರೆ ನಾವು ಆ ಸೀನ್ನ ನಾವು ಆ ಸೀನಲ್ಲಿ ಇದ್ದೀವಿ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇರಬೇಕು. ಅದು ಅದರಲ್ಲಿ ಈ ಮೂವಿ 100% ಗೆದ್ದಿದೆ. ತುಂಬ ಚೆನ್ನಾಗಿದೆ ಮೂವಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವ್ಯಾರಾದರೂ ಈ ಮೂವಿ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಮೂವಿನ ಯಾರಾದರೂ ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಜೊತೆಗೆ ಈ ಮೂವಿಲಿ ಒಂದು ಮಿಸ್ಟೇಕ್ ಆಗಿದೆ ಟೈಟಲ್ ಕಾರ್ಡ್ ಬರಬೇಕಾದ್ರೆ. ನಾನು ಫಸ್ಟ್ ಶೋ ನೋಡಿದಾಗ ಅದನ್ನು ಅಬ್ಸರ್ವ್ ಮಾಡಿಲ್ಲ. ಅಪ್ಲೋಡಿಂಗ್ ನಾನು ಕೂಡ ಅದನ್ನು ವೀಡಿಯೋ ಮಾಡಿ ನನ್ನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅಭಿನಯ ಚಕ್ರವರ್ತಿ, ಬಾದ್‌ಶಾ, ಕಿಚ್ಚ ಸುದೀಪ್ ಅಂತ ಅನ್ನೋದು. ಅದನ್ನು ಕೂಡ ನಾನು ನೋಟಿಸ್ ಮಾಡಿರಲಿಲ್ಲ. ಕೆಲವೊಂದು ಟ್ರೋಲ್ ಪೇಜಸ್ಗಳು ಅಬ್ಸರ್ವ್ ಮಾಡಿ ಅದರಿಂದ ನಾನು ಅಬ್ಸರ್ವ್ ಆಯಿತು. ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್, ಅವರು ಇವಾಗಿಂದ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಅನ್ನೋ ಒಂದು ವರ್ಡ್ ಬರೋಕ್ಕಿಂತ ಮುಂಚೆನೂ ಕೂಡ ಎಲ್ಲ ಭಾಷೆಗಳಲ್ಲೂ ನಟಿಸಿರ್ತಕ್ಕಂಥ ಒಬ್ಬ ನಟ. ಅವ್ರು ಎಂತೆಂಥ ನಟರು ಅನ್ನೋದು ನಮಗೆ, ನಿಮಗೆ, ನಮ್ಮ ಇಂಡಸ್ಟ್ರಿಗಲ್ಲ ಬೇರೆಯವರಿಗೂ ತುಂಬ ಚೆನ್ನಾಗಿ ಗೊತ್ತು. ಅಂಥವ್ರೊಬ್ಬರ ಒಂದು ಟೈಟಲ್ ಕಾರ್ಡ್ನ ಅಷ್ಟು ಅಬ್ಸರ್ವ್ ಮಾಡದೆ ಬಿಟ್ಟಿರೋದು ಸ್ವಲ್ಪ ಬೇಜಾರಾಗುತ್ತೆ. ಕರ್ನಾಟಕದಲ್ಲೇ ಅಲ್ಲ, ತುಂಬ ಅವ್ರಿಗೂ ಕೂಡ ಅತಿ ಹೆಚ್ಚು ಒಂದು ಫ್ಯಾನ್ಸ್ ಇದ್ದಾರೆ. ಅಂಥ ಟೈಮಲ್ಲಿ ಅಂಥ ಒಬ್ಬ ನಟನ ಟೈಟಲ್ ಎಂಟ್ರಿ ಕಾರ್ಡ್ನಲ್ಲಿ ಆ ಥರ ಮಿಸ್ಟೇಕ್ ಆಗಬಾರ್ದಾಗಿತ್ತು. ಮುಂದೆ ಇದಾಗದೇ ಇರೋ ಥರ ನೋಡ್ಕೊಳ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರ್ಯಾರು ಈ ಮೂವಿ ನೋಡಿರ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಕನ್ನಡದ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.